ಇವತ್ ಮಾತ್ರ ಇವ್ರನ್ ಸುಮ್ನೆ ಬಿಡೋದ್ ಬೇಡ ಕಾಣ. ನ್ಯಾಯಕ್ ಹಾಕ್ಸಿವಲ್ಲ ಸರಿಯಾಗಿ ಬಿಡಿತಾರ ಸುಮ್ಕಿರಿ ಇವ್ರ ಬುದ್ಧಿಗ. ಏಟ್ ಮಟ್ಟ ಬುದ್ಧಿ ಕಲ್ತಾರ ನೋಡು. ನಾವು ನಮ್ಮ ಅತ್ತಿಗೆ ಅಂತ ತಾಯಿ ಅಂತ ಪ್ರಯೋಜಿಸಿದ್ರ ಇವನ್ ಹೋಗಿ ಲೌಡಿ ಮಕ್ಳು ಯಾವ ತರ ಬುದ್ಧಿ ಕಲ್ತವ್ರ ಇವ್ರು. ಬಿಡೋದ್ ಬೇಡ ಕಾಣ. ಬಡಿಯೋಣ ನಾಕು ಇನ್ನ ನೀನಿಯೇ. ಈ ಪಟೇಕ್ರು ಇಲ್ಲೇ ನಿಂತವ್ರೇನ? ಇವ್ರು ನೋಡಿದ್ರೆ ಒಳಗಿಂದ ಉರಿಯುತ್ತೆ. ಏನ್ ಒಳ್ಳೆ ಕೆಲಸ ಮಾಡಿರಿ ಅಂತ ನಿಂತವ್ರೆ. ಪಾಪ ನನ್ ಗಂಡ ಹೆಂಗ್ ನಿಂತವ್ ನನ್ ನೋಡಿದ್ರೆ ಒಳಗ್ ಬರ್ತೈತಿ. ಅಯ್ಯೋ ರೀ, ನೀನೇನು ಯೋಚನೆ ಮಾಡ್ಬಿಡ, ಸುಮ್ಕಿರು. ನಾನು ಬಿಡ್ಸ್ಕೊಂಡು ಹೋಗ್ತೀನಿ. ನನಗೆ ಗೊತ್ತೈತಿ ನೀನ್ ಬಿಡ್ಸ್ಕೊಂಡು ಹೋಗೋದು. ನಂಗೇನ್ ಕಷ್ಟ ಆಗಕ್ಕಿಲ್ಲ. ನೀನ್ ಬಿಡ್ಸ್ಕೊಂಡು ಹೋಗ್ತೀನಿ, ಸುಮ್ನಿರು. ನ್ಯಾಯಕ್ಕ ಎಷ್ಟು ರೊಕ್ಕ ಕಟ್ಬೇಕು ಕಟ್ಟಿ ಬಿಡ್ಸ್ಕೊಂಡು ಹೋಗ್ತೀನಿ. ಏನ್ ಯೋಚನೆ ಮಾಡ್ಬಿಡ, ಸುಮ್ನಿರು. ಏ ಅಣ್ಣ, ಮೊದ್ಲು ಇವ್ರನ್ನ ಮನೆಯಿಂದ ಖಾಲಿ ಮಾಡ್ಸು. ಮೊದ್ಲು ಇವತ್ತವ ಖಾಲಿ ಮಾಡಂತೇನೋ. ಇಂಥದೆಲ್ಲ ಆದ್ಮೇಲೆ ಇವ್ರ ಯಾಕೆ ನಮ್ಮ ಮಟ್ಟಿ ಹಾಕಿರ್ಬೇಕು? ಖಾಲಿ ಮಾಡಂತ ಹೇಳೋಣ. ಇವ್ರ ನಮ್ಮ ಮಟ್ಟಿ ಹತ್ರ ಇರ್ಬಾರ್ದು ಅಷ್ಟೇ. ನೋಡಿದ್ರ ಮೈಯೆಲ್ಲ ಉರಿತವ್ರನ್ನ. ಅದೇನ್ ಖಾಲಿ ಮಾಡ್ಬಿಡ್ತಾರ? ಒಂದ್ ವಾರನಾರು ಟೈಮ್ ಕೊಟ್ರಿ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಅದನ್ ಬಿಟ್ಟು ಇವತ್ತ ಖಾಲಿ ಮಾಡುವಂತ ಅದೇನ್ ಖಾಲಿ ಮಾಡ್ಲಿ? ನಮ್ಗೇನ್ ಮನೆ ಗೊತ್ತೈತೇನ? ಎಲ್ಲಾರು ಯಾರು ಕೊಡ್ತಾರೇನ ಬಾಡಿಗೆ? ಸುಮ್ನಿರ್ರಿ. ನನ್ ಗಂಡಿಂಗ್ ತಪ್ಪ ಮಾಡೋನಂದ್ರೆ ಯಾರು ಕೊಡಕ್ಕಿಲ್ಲ. ಒಂದ್ ವಾರ ಬಿಟ್ಟು ಹೋಗ್ತೀವಿ. ಓಹೋ, ಇವತ್ ಕೊಡ್ತೈತೆ ಒಂದ್ ವಾರ ಬಿಟ್ಟು ಕೊಡ್ತಾರ ನಿನ್ಗ ಬಾಡಿಗೆ? ನೋಡ್ತೀನಿ ಹೋಗೋದು. ಎಲ್ಲಿ ಬಾಡಿಗೆ ಹುಡಿಕಂತಿ ಮಾಡ್ತಿ. ನಾವ್ ಒಂದ್ ವಾರಗಿರ ಟೈಮ್ ಕೊಡಕಿಲ್ಲ. ಸಾಮಾನ್ಯ ಇವತ್ತು ಎತ್ತು ಹೊರಕಾಗ್ತಿವಿ, ಹೋಗ್ತಿರ್ಬೇಕಷ್ಟೇ. ಅದೆಲ್ಲಿ ಕೊಡ್ತಾರ? ಒಂದ್ ವಾರ ಬಿಟ್ಟು ಕೊಡೋರು ಇವತ್ತ ಕೊಡ್ತಾರ. ಹೋಗಿ ಎಲ್ಲಾರು ಜೀವನ ಮಾಡ್ರಿ. ಒಟ್ನಾಗ ನಮ್ ಮನೆ ಹತ್ರ ಇರಬಾರ್ದು ಅಷ್ಟೇ. ನೋದೇನೆ ನೀನ್ ಮಾಡ್ರ ಒಂದೇ ಒಂದ್ ಕೆಲ್ಸಕ್ಕ ನಾನು ಏಟ್ ಮಟ್ಟಿಗೆ ಎಲ್ಲಾರ ಕೈಲಿ ಹೊಂಚ್ಕೊಂತವ್ನಿ. ಈಗ ಸಮಾಧಾನ ಆಗಿರ್ಬೇಕಲ್ಲ ನಿಂಗ? ಎಲ್ಲಾರು ಗಂಡಸ್ರೆಲ್ಲ ಹೆಂಗ್ ಮಾತಾಡ್ತಾರೋ, ಇನ್ನು ಊರ್ ಗೌಡ್ರು ಬಂದಾಗ ಸಾವುಕಾರ ಬಂದಾಗ ಏನ್ ಮಾತಾಡ್ತಾರೋ ಬಿಡ್ತಾರೋ, ಯಾವ ಕಡೆ ನ್ಯಾಯ ಕೊಡ್ತಾರೋ ನನ್ಗಂತೂ ಒಂದು ಅರ್ಥನ ಆಗ್ತಿಲ್ಲ. ಅಯ್ಯಯ್ಯೋ, ನೋಡ್ತಿದ್ದಂಗ ಬೆಳ್ಕಾಗ್ಬಿಡ್ತು. ಇವತ್ ನನ್ ಗಂಡಂಗ ಏನ್ ಕೊಡ್ತಾನೋ, ಏನ್ ತೀರ್ಮಾನ ಕೊಡ್ತಾನೋ ಇವಯ್ಯೋ ಒಂದು ಅರ್ಥನ ಆಗ್ತಿಲ್ವಲ್ಲಪ್ಪ. ನ್ಯಾಯ ನಮ್ ಪರವಾಗಿ ಇರ್ಲಪ್ಪ. ಏ ಚೂರ್ಚಿಕಾ ರೆಡ್ಡಿ, ಇತ್ತ ಬಂದು ನಿಂತ್ಕೊಳ್ರಿ. ನ್ಯಾಯ ತೀರ್ಮಾನ ಕೊಟ್ಟು ನಾವು ಇನ್ನ ಬಾಳ ಕೆಲಸ ಅದಕ್ಕೆ ಇವತ್ತು ಬೆಳಗ್ಗೆನ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ನ್ಯಾಯ ಕೊಡ್ಬೋದು ಅಂತ ಹೇಳಿ. ಬರಮ್ಮ ಈ ಕಡೆ ಪರ್ವತಮ್ಮ, ಬಾಯಿ ಕಡೆ ನಿಂತ. ನಿಮ್ಮನ್ನ ಯಾರು ನ್ಯಾಯ ತೀರ್ಮಾನಕ್ ಮಾಡಕ್ ಕರ್ದವ್ರು? ಮೊದ್ಲ ನಮ್ಗೂ ನಿಮ್ಗೂ ಆಗಕ್ಕಿಲ್ಲ. ನಮ್ ಗಂಡಂಗ ಇಲ್ಲ ಕೆಟ್ಟ ಹೇಳಿ ನ್ಯಾಯ ತೀರ್ಮಾನ ನಿಮ್ ಇಷ್ಟ ಬಂದಂಗ್ ಕೊಟ್ಬಿಡ್ತೀರಲ್ಲ. ನಾನಂತ್ರ ನ್ಯಾಯ ತೀರ್ಮಾನ ಮಾಡೋದ ಯಾವ್ದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ನೀವು ಮಾಡ್ರೆ ನ್ಯಾಯ ತೀರ್ಮಾನ ಅಂತ ನಾನ್ ಮೊದ್ಲಾಗ ಒಪ್ಪಕ್ಕಿಲ್ಲ. ಏ ಪರ್ವತಮ್ಮ, ನಾನಕ್ ಹೋಗಿರೋದು ನಿನ್ ಗಂಡನ ಏನಾದ್ರು ಜೈಲ್ ಹಾಕ್ಸಿನಿ ಅಂದ್ರ ಕಿಡ್ನಾಪ್ ಕೇಸಾಗ ನಿನ್ ಗಂಡ ಬರಕ ಬರಲ್ಲ. ಈ ಗಂಟೆ ಒಳಗೆ ಹೇಳು. ಇವಳು ಯಾರು ಎಮ್ಮ ಇದಾರಲ್ಲ ಪೊಲೀಸಮ್ಮ, ಅವಳ ಹೆಸರೇನು ಯಮುನಮ್ಮ. ಆಕಿಗೆ ಏನಾದ್ರು ಫೋನ್ ಹಚ್ಚಿನಂದ್ರ ನನ್ನ ಹೆಂಡತಿ ಫೋನ್ ಮಾಡ್ಸಿನಿ ಅಂದ್ರೆ ಈ ಗಂಟೆ ಒಳಗೆ ಬಂದು ನಿನ್ ಗಂಡನ ಎಳ್ಕೊಂಡ್ ಹೋಗಿ ನಿನ್ ಕೈಯಾಕ ಸಿಗ್ಬಾರ್ದು ಜೈಲ್ ಶಿಕ್ಷೆ ಇಲ್ಲ ಗಲ್ ಶಿಕ್ಷೆ ಎರಡ್ರಾಗ ಒಂದ್ ಕೊಡ್ಸಿಸ್ಬಿಡ್ತೀನಿ. ಮಾಡ್ಲಾ? ನಾನು ಹೋದಾಗ ನಮ್ಮೂರಾಗ ಏನ್ ಕೊಡ್ತಾರ ಅದ್ರ ಮ್ಯಾಗ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಾಲ್ ಮಾಡ್ಬಿಟ್ಟು ಇಲ್ಲಿ ಬಂದಿರದೆ ಹೊರತು ನೀನೇನಾದ್ರು ಗೌಡ್ರು ನನ್ಗಿದ್ದಿ ಅಂದ್ರೆ ಗೌಡ್ರು ಇದೇ ಮಾಡ್ತಾರ ನೋಡು. ಗೌಡ್ರ ಮಾಡ್ಲಾ ಗೌಡ್ರ ನಾನು? ಅಯ್ಯಯ್ಯೋ, ನಾನೇನಪ್ಪಾ ಅವೆಷ್ಟಲ್ಲಿ ಏನೇನೋ ಮಾತಾಡ್ತವನಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು. ನನ್ ಗಂಡನ ನಾವು ಕರ್ಕೊಂಡ್ ಹೋಗೋವರ್ಗು. ಅಯ್ಯೋ, ನನ್ ಗಂಡ ಇತ್ತಂದ್ರೆ ಎಲ್ಲಾರು ಜೀವನ ಮಾಡ್ಕೊಂಡ್ ಬದುಕ್ಬೋದು. ನನ್ ಗಂಡನ ಇಲ್ಲ ಅಂದ್ರ ಏನ್ ಮಾಡ್ಲಿ? ನಾನು ಇಬ್ರೇನ್ ಮಾಡ್ಕ್ರು ಬೇರೆ ಏನಾದ್ರು ಸಮಯ ದಪ್ಪಯ್ಯ ಅನ್ಕಂತ ಹೋಗ್ಬೇಕು. ಇವಯ್ಯ ಆಗಿಲ್ಲ ಅಂದ್ರೆ ನ್ಯಾಯ ಕೊಡೋರು ಏನು ಒಬ್ನಿ? ಇನ್ನೊಬ್ರು ಅವ್ನ ಚಿಕ್ಕನಿಂಗ ಕವಡತಾವನಲ್ಲ, ಯಾರು ಕೊಡ್ತಾರ ನೋಡು. ಸರ್ಕಲ್ರ ಮಾತಾಗ ಸರ್ಕಲ್ರಿ. ನಾವು ನೀವ್ ಆಡ್ತೀರಿ ಅಂದ್ಬಿಟ್ಟು ನೀವ್ ಆಡ್ದಂಗ ಆಡ್ಕೊಂಡ್ ಕುತ್ಕೊಂಡ್ಬಿಟ್ರ ನ್ಯಾಯ ತೀರ್ಮಾನ ಕೊಟ್ಟಂಗೆ ನಾವು ಮಾಡ್ದಂಗಿ. ನ್ಯಾಯ ಅಂದ್ರ ಅದಕ್ಕೊಂದ್ ಗೌರವ ಐತಿ, ಕತ್ತೈತಿ. ನಿಮ್ ತರ ಯಾರು ಮಾತಾಡಕ್ಕಿಲ್ಲ ಸರ್ಕಲ್ರಿ. ಇತ್ತಕ ಮಾತಾಡಿದ್ರ ನಿಮ್ ಮಾತ್ ನಿಮ್ಗ ಒಳ್ಳೇದಲ್ಲಿ. ನಾನ್ ಯಾವತ್ತೂ ಜಗಳಾಡಿನಿ ಬಿಟ್ಟಿನಿ. ನಮ್ ಒಳ್ಳಿದ್ ವಿಚಾರದಾಗ ಅದ್ರ ವಿಚಾರದಾಗ ಇದ್ರ ವಿಚಾರದಾಗ ಅನ್ಕೊಂಡು ಜಗಳಕ್ ಬಂದಿಲ್ಲ. ನೀವ್ ಮಾತಾಡ್ಕೊಂಡ್ ಮಾಡ್ಕೊಂತೀರಿ ಅಂದ್ರೆ ನಾವೇನು ಮಾಡಕ್ ಆಗಕ್ಕಿಲ್ಲ ಸರ್ಕಲ್ರಿ. ಇತ್ತಕ ಸರಿ ಬಂದ್ ಮ್ಯಾಗ ಕುತ್ಕೊಳ್ಳಿ ಗೌಡ್ರ. ಸಾವುಕಾರ ಮಾಮನು ಬರ್ತೈತಲ್ಲಿ, ಹೆಂಗಸ್ರೆಲ್ಲ ಬರ್ತಾವ್ರ. ನಿಂತ್ಕೊಳ್ರಿ ಇತ್ತಕ. ಅದೇನ್ ತೀರ್ಮಾನ ಕೊಡ್ತೀನಿ ನಿಮ್ ತೀರ್ಮಾನದಾಗಿಯೇ ನಾವು ನಿಂತಿರೋದು. ಬರ್ರಿ ಇತ್ತಕ. ಹೇಳ ಚೂರಿ ಚಿಕ್ಕ ರೆಡ್ಡಿ, ಏನ್ ಮಾಡ್ದೈತ ಹೇಳ್ರಿ. ಇವತ್ ಮಾತ್ರ ನಾ ಸುಮ್ನೆ ಬಿಡಕ್ಕಿಲ್ಲ. ನಮ್ಮೂರ್ ಹೆಣ್ಮಕ್ಳಿಗೆ ಏನ್ ಮಾಡ್ದ, ಏನ್ ಬಿಟ್ಟ, ಜಯಮ್ಮನ್ಗೆ ಏನ್ ಮಾಡಾನ, ಎದಕ್ ಹಿಂಗ್ ಕರ್ಕೊಂಡ್ ಬಂದಿರಿ ಹೇಳ್ರಲ್ಲ. ಈತ ನಾನು ಏನಾದ್ರು ಹಂಪಿಯಾಕ್ ಬರಲಿದ್ದಂತ. ಹಂಪಿಯಾಕ ಎಲ್ಲಾರು ಹೆಂಗಸ್ರೆಲ್ಲ ಹೋಗಿದ್ರಂತ. ಇವ್ರಿಬ್ರು ಮಾತಾಡ್ಕೊಂಡಿದ್ ನೋಡಿ ಹುಡುಗಿ ಫಾತಿಮಾ ಕೇಳಿಸ್ಕೊಂಡು ಕರ್ಕೊಂಡ್ ಹೋಗಿದಂತ ಎಲ್ಲಾರು. ಇವ್ರು ಬಂದ ತಕ್ಷಣ ಇವ್ನ ಚಿನ್ನನ್ ಕರ್ಸಿ ಕಾರಾಗ ನನ್ನ ಹೆಂಡ್ರನ್ನ ಕಿಡ್ನಾಪ್ ಮಾಡ್ಸವನೆ. ಅದ್ರಾಗ ಬೇರೆ ನಾವು ಹೋಗೋ ಟೈಮಾಗ ನೀನ್ ಬಿಡಕ್ಕಿಲ್ಲ. ನಾನು ಏನ್ ಮಾಡ್ತೀನಿ ನೋಡು, ನೀನ್ ಕೆಡ್ ಸಿಗ್ತೀನಿ ಮಾಡ್ತೀನಿ ಹಂಗ ಹಿಂಗ. ನೀನ್ ಒಳ್ಳೆ ಆಂಟಿ ಪಿಸು, ನನ್ಗ ನೀನ್ ಇಷ್ಟ. ನಾನ್ ನೀನು ಮದ್ವೆ ಆಯ್ತೀನಿ, ನಿನ್ ಗಂಡ ಇನ್ನೊಬ್ಬಕಿನ್ ಮದ್ವೆ ಆಗವನೆ, ನೀನ್ ನನ್ನ ಮದ್ವೆ ಆಗು ಅಂತ ಹೇಳಿ ಯಾಕೆ ಅನ್ಬೇಕು ಇವ್ರು? ಎದಕ್ ಅನ್ಬೇಕು? ಓಹೋ ರಾಜ್ಕುಮಾರಪ್ಪ, ನಿಂಗೆ ಹೆಣ್ಮಕ್ಳದ್ದು ತೀಟೆನೂ ಐತೆ ನಿಂಗ ತಂದಿ. ಬಾಳ ಐತೆ ಅಲ್ಲ ನಿನ್ಗ ಹೆಣ್ಮಕ್ಳಂದ್ರ. ಏನ್ ತಿಳ್ಕೊಂಬಿಟ್ಟಿ ಹೆಣ್ಮಕ್ಳಂದ್ರ? ಬೊಡ್ಡ ಐತೆ ನೀನು. ಇವತ್ತು ತಲೆ ತಗ್ಗಿಸ್ಕೊಂಡ್ ಕುಂತಿ. ಅಯ್ಯೋ ನಿನ್ ಮುಸುಡಿಗಷ್ಟಕ ನಿಮ್ ಇಬ್ರಿಗೂ. ಅಲ್ಲ ಕಣ ಜಯಮ್ಮ, ನಿನ್ಗಾರು ಬುದ್ಧಿ ಇಲ್ವೇನೆ? ನಿನ್ ಗಂಡವ್ನ ಇರು. ಗಂಡಸ್ರು ತಪ್ಪು ಮಾಡ್ತಾರ ಕಣ, 100 ತಪ್ಪು ಮಾಡ್ತಾರ ಕಣವ. ಹಂಗನ್ಕೊಂಡು ಹೆಂಗಸ್ರು ಬಂದ್ ನೀನ್ ಓದಿ ಅಂದ್ರ ಸೂಳೆ ಅಂತಾರ. ನೀನ್ ಎದಕ್ಕ ರಾಜ್ಕುಮಾರನ್ ಜೊತೆ ಹೋಗಿದಿ? ಎದಕ್ ಹೋಗಿದಿ? ನಿನ್ನ ಕೇಳಕತ್ತಿರೋದು ಬೇಗ ಹೇಳ್ಬೇಕು. ರಾಜ್ಕುಮಾರಪ್ಪನ್ ಜೊತೆ ನೀನ್ ಎದಕ್ ಹೋಗಿದಿ? ಇವಾಗ ತಲೆ ತೆಗಿಸ್ಕೊಂಡ್ ಏನ್ ಐತಿ? ಎದಕ್ ಹೋಗಿದೆ ಅಂತ ನಿನ್ನ ಕೇಳಕತ್ತಿರೋದು. ಅವ್ನ್ ಯಾಕೆ ನೀನ್ ಹೋಗಿದ ಹೇಳ್ತಿ? ಹೇಳಕ್ಕಿಲ್ಲ. ಇಲ್ಲ ಅಂದ್ರ ನೋಡು, ಚಾವಟಿ ತಕೊಂಡ್ ಬಾರ್ಸಾಕಿಸ್ಬಿಡ್ತೀನಿ ಹೆಂಗಸ್ರು ಕೈಯಾಗಿ. ಯಾರಮ್ಮ ಹೊಡಿಯಕ ರೆಡಿ ಇದೀರಿ ಜಯಮ್ಮಂಗ? ಚಾವಟಿ ತಕೊಂಡು ಹೊಡ್ದು ಬುದ್ಧಿ ಕಲ್ಸ್ಬೇಕು. ಸತ್ರು ಚಿಂತಿಲ್ಲ. ಯಾರೇನಾರು ಹೇಳ್ತಿರೇನ? ಯಾರ್ ಮಾಡ್ತೀರಿ ಯಾರ್ ಬಿಡ್ತೀರಿ ಅಂತೇಳಿ. ಅಯ್ಯಯ್ಯೋ, ನನ್ಗ ಚೌಟಿ ಹೊಡಿತಾರ.
ಏನಾದ್ರು ಮಾಡಿ ಬೇರೆ ಏನಾದ್ರು ಹೇಳ್ಬಿಡೋದು ಒಳ್ಳೇದೈತಿ. ಶೇಂಗದ್ದೆ ಹೇಳ್ತೀನಿ ಅಂತ ಇನ್ನೇನ್ ಮಾಡೋದು, ತಪ್ಪು ಮಾಡಬಿಟ್ಟಿನಿ, ಸಿಗಾಕೊಳ್ಳಬೇಕು ಇವತ್ತಲ್ಲ ನಾಳೆ. ಯಪ್ಪ ಇನ್ ಮತ್ತೆ ಕರೆದ್ರ ಇರೋದ್ ಹೇಳ್ಬಿಡ್ತೀನಿ. ಅದು ಗೌಡ್ರ ನಿನ್ನ ಹೆಸರು ನಿಮ್ಮ ಹತ್ರ ಮುಚ್ಚಿಡೋದ್ ಏನೈತಿ? ಇರೋದಿದ್ದಂಗ ಹೇಳ್ಬಿಡ್ತೀನಿ ಕೇಳ್ರಿ. ನಾನು ರಾಜ್ಕುಮಾರಪ್ಪಂಗ ಶೇಂಗಾ ಮೂಟೆಗಳು ಕೊಟ್ಟಿದೆ. ಇವರೆಲ್ಲ ಬುಡ್ ಸಿಕ್ಕಿದ್ರಲ್ಲ, ಅದನ್ನ ಶೇಂಗಾ ಕೊಟ್ಟಿದೆ. ಅದಕ್ಕೆ ಇವ್ರು ಅಯ್ಯಪ್ಪ ನನ್ನ ಹಂಪಿ ಹಾಕ್ ಬರಲಿದ ನಿನ್ ಗಂಡಂಗೆ ಹೇಳ್ಬಿಡ್ತೀನಿ ಇಲ್ಲ ಅಂದ್ರ ಅಂತೇಳಿ ಆ ಬೈಕ್ ಹೋಗಿದ್ದೆ ಹೊರತು ನನ್ಗ ವಯ್ಯನ್ ಮ್ಯಾಗ ಯಾವ ಪ್ರೀತಿನೂ ಇಲ್ಲ, ಯಾವ ಬದ್ನೆಕಾಯಿಯೂ ಇಲ್ಲ ರೀ. ಗೌಡ್ರ ಅರ್ಥ ಮಾಡ್ಕೊಳ್ರಿ. ಹಂಗಾದ್ರ ಏನನ ಶೇಂಗಾ ಮುಟ್ಟಕತ್ತಿದ್ದು ಅತ್ತೇನಿಯ ನೀನ್ ನೋಡಿದ್ರ ಕಂಪ್ಲೇಂಟ್ ಕೊಡ್ತೀನಿ ಬಿಡ್ತೀನಿ ಇಡೀ ಊರಾಗ ಹೋಗ್ತೀನಿ ಅಂತ ನೀನ್ ಕುಂತಿ. ಅದ್ರ ಮನ್ಯಾಗ ಕಲ್ರು ನಿಂತ್ಕೊಂಡು ಹೊರಗುಡ್ಕಿಸೋದ್ರಾಗ ಏನು ಪ್ರಯತ್ನ ಇಲ್ಲ ನೋಡು. ಇಲ್ಲ ಸರ್ ತಗ್ಲಾಕಂಡ್ಲು ಜಯಮ್ಮಕ್ಕೆ, ಅಯ್ಯಪ್ಪ ನಾನು ಈ ತರ ಕದಿತಾಳ ಅಂತೇಳಿ ಈಗ ಈ ತರ ಬುದ್ಧಿ ಐತೆ ಅಂತ ನಾನು ಒಂದಿನ ಕೋರ್ಕೊಂಡಿದ್ದಿಲ್ಲ ಬಿಡ. ಅಯ್ಯೋ ನನ್ ಗಂಡನ್ ಚಿಂತೆ ಆಗೈತಿ. ಇವಳು ಶೇಂಗಾ ಮುಟ್ಟೆ ಕೊಟ್ಟಿದ್ಲೇನ, ಇವನು ಮನೆ ಮಗ ಇವಳು ಶೇಂಗಾ ಮುಟ್ಟೆ ಕೊಟ್ಟಾಳ ಅಂದ್ಬಿಟ್ಟು ಅವಳನ್ನ ಎತ್ಕೊಳಕ್ ನೋಡ್ತಾನ. ಮಾಡ್ತೀನಿ ವಯ್ಯಂಗ ಬಿಡಕ್ಕಿಲ್ಲ. ಚಪ್ಪಲ್ ರೀ ಮಟ್ಕ ಹೊಡಿಯೋದು. ಏಟ್ ಮಟ್ಟಕ್ ಬುದ್ಧಿ ಕಲ್ತವನ ಇವನು. ಉದ್ದಾರ ಆಗಕ್ಕಿಲ್ಲಪ್ಪ, ಉದ್ದಾರ ಆಗಕ್ಕಿಲ್ಲ. ನನ್ ಗಂಡ ಹಾಳಾಗೋಗ್ತಾನೆ ಇವನು ಹಿಂಗ ಬುದ್ಧಿ ಕಲ್ತೇನಂದ್ರ. ಅಯ್ಯೋ ಏನೋ ಮಾಡ್ತೀನಿ ಅಂತ ಕೆಲಸ ಮಾಡ್ಬಿಟ್ಟೆ ಬಿಟ್ಬಿಡಿ ಗೌಡ್ರ, ಇನ್ನೊಂದ್ಕಿತ ಹಿಂಗ್ ಮಾಡಕ್ಕಿಲ್ಲ ಬಿಟ್ಬಿಡಿ ಗೌಡ್ರ, ಇನ್ನೊಂದ್ಕಿತ ಮಾಡಕ್ಕಿಲ್ಲ ನಾನು. ಮಗನ ಏನ ಬಿಡೋದು ನಿನ್ನ, ಏನ್ ಬಿಡೋದು, ಬಿಡುವಂತದ ಕೆಲಸ ಮಾಡ್ರದ್ ನೀನು. ಹೆಣ್ಮಕ್ಳಂದ್ರೆ ಎತ್ಲು ಮಾಡಿ ನೀನು. ಹೆಣ್ಮಕ್ಳನ್ನ ನೀನ್ ಇಷ್ಟ ಬಂದಂಗ ಹೊಡಿಯೋದು ಮಡಿಯೋದು, ಎಳ್ಕೊಂಡ್ ಹೋಗೋದು. ಅಯ್ಯೋ ಪೊಟ್ಟ ಇದ್ನ ನಿನ್ ನೆಂಟ್ರು ಹೊಡಿ, ನಿನ್ ನೆಂಟ್ರು ಮಕ್ಳವ್ರ ಅವ್ರಿಗೆ ಹೊಡಿ ಬುದ್ಧಿ ಕಲ್ಸು. ಅದನ್ ಬಿಟ್ಟು ನೀನು ನೀನ ಬುದ್ಧಿ ಕಲಿದಂಗ ನೆಂಟ್ರ ಮಕ್ಳಿಗೆ ಏನ್ ಬುದ್ಧಿ ಕಲಿಸ್ತೀವ? ಬೋಟ್ ಇದ್ನ ನೀನು ಉದ್ದಾರ ಆಗಕ್ಕಿಲ್ಲ ಬಿಡು. ಗೌಡ್ರ ಇಲ್ಲ ಇನ್ನ ಒಂದು ತೀರ್ಮಾನ ಮಾಡ್ಬಿಡ್ರಿ. ನಮ್ಮ ಮನೆಯ ಇವತ್ತ ಖಾಲಿ ಮಾಡಕ್ ಹೇಳ್ರಿ ಅವ್ರನ್ನ. ಹೊರಕ ಇಲ್ಲ ಅಂದ್ರೆ ಸಾಮಾನೆಲ್ಲ ಹೊರಕ್ ಹಾಕ್ಬಿಟ್ಟು ದಬ್ಬಿ ಹೊರಕ ಕುತ್ಕೆ ಹಿಡ್ದು ಈಚ್ ಹಾಕ್ಬಿಟ್ಟು ಇವ್ರ ಏನಾರ ಖಾಲಿ ಮಾಡಿಲ್ಲ ಅಂದ್ರೆ ನಾಟಕ ಕೇದಾರ ಅಂದ್ರ ನನ್ಗಂತೂ ಇವ್ರದ್ದು ನೋಡ್ ಸಾಕಾಗ್ಬಿಟ್ಟೈತಿ. ಈ ಶೇಂಗಾ ಕತ್ಸ್ಕೊಂಡು ಇವನು ಅವಳನ್ನುವೆ ಎಂಟ್ರನ್ನುವ ಮಂದಿ ಹೆಣ್ಮಕ್ಳನ್ನ ಬಾ 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 ಅಂತ ಹೇಳಿ ಕರೆಯೋದು. ನೀನ್ ಸೆಕೆಂಡ್ ಹ್ಯಾಂಡ್ ಅಂತ ಬೇರೆ ಅಂತಾನಂತ. ಜಯಮ್ಮಕ್ಕನ ಎಲ್ಲ ಹೇಳ ನಂಗ ಈ ಬೊಡ್ಡ ಇದ ಈ ತರ ಎಲ್ಲ ಮಾತಾಡ್ತಾನಂತ. ಬಿಡೋದ್ ಬೇಡ, ಚಪ್ಪಲ್ ಮಟ್ಕೊಡಿರಿ. ಏನ್ಲ ಬೋಟ ಇದ್ನ ನಿನ್ ಬಗ್ಗೆ ಅಪರಾಧಗಳು ಗೊತ್ತಿಲ್ಲವು ಸಾಕೇನ ಅಪರಾಧಗಳು. ಬೋಟ ಇದ್ನ ನೀನು ಉದ್ದಾರ ಆಗಕ್ಕಿಲ್ಲ ಕಣ್ಲೆ, ಉದ್ದಾರ ಆಗಕ್ಕಿಲ್ಲ. ಹಾಳಾಗ್ ಹೋಗ್ತಿ ಮಗನ. ಇರ್ತಿ ಮಕ್ಳು ಎಲ್ಲ ಅವ್ರೆ ಹೆಂಗಿರ್ಬೇಕು ಉಡ್ಬೇಕು, ಇಷ್ಟು ಅರ್ಬಿಲ್ದಂಗ್ ಕುಂತಿ ಏನ ನೀನು. ನಾಚ್ಕಿಲ್ದವನೆ ನಿನ್ ಜನ್ಮಕ್ ಇಷ್ಟು ಬೆಂಕಿ ಹಾಕತ್ತು, ನಿನ್ ಮಕ್ಕ ಇಷ್ಟು ಬೆಂಕಿ ಹಾಕ. ಗೌಡ್ರ ಪೊಲೀಸರು ಹಂಗ ಕೂಗುದ್ರು ಕಳ್ಸ್ಬಿಡ್ರಿ ಅಂತೇಳಿ ನಾನು ನಮ್ಮ ತಮ್ಮನ ಊರಾಗ ಒಂದ್ ಹತ್ತೈತಿ ನಿಮ್ದು ಅಂತ. ನಾನ್ ಅದಕ್ಕೆ ನಮ್ಮೂರ್ ನ್ಯಾಯದವ್ರ ಹೇಳ್ದಂಗ ನಾವ್ ಕೇಳುದು ಅಂತ ಹೇಳಿ ಕರ್ಕೊಂಡ್ ಬಂದಿನಿ. ನೀವ ಒಂದ್ ತೀರ್ಮಾನ ಕೊಡ್ರಿ ಗೌಡ್ರ. ನೀವು ಕೊಡೋದ್ರ ಮ್ಯಾಗ ನಮ್ಗ ನಂಬಿಕೆ ಐತಿ. ಸಾವುಕಾರ ಮೊಮ್ಮೈ ನೀನು ಕೊಡು. ನೋಡ್ರಪ್ಪ ನಾನು ಮತ್ತ ಇವ್ರು ಗೌಡ್ರು ಸೇರ್ಕೊಂಡು ಒಂದ್ ತೀರ್ಮಾನಕ್ ಬಂದೀವಿ. ಅದೇನಂದ್ರ ಅಷ್ಟೊತ್ತಿಂದ ಅವ್ರ ಗೌಡ್ರು ಅದನ್ನ ಕಿವಿಯಾಗ ಕೇಳ್ತಿದ್ರು. ಇವನು ರಾಜ್ಕುಮಾರಪ್ಪ ಈಗ 40,000 ರೂಪಾಯಿ ಜಯಮ್ಮ ಕೊಟ್ಟಿ ಹಾಳ್ ಮಾಡೋನ ಬಿಟ್ಟವನ. 25,000 ರೂಪಾಯಿ ನನಗ್ ಗೊತ್ತಿಲ್ಲ. ಈಗ 25,000 ರೂಪಾಯಿಕ 50 ರೂಪಾಯಿ ರೊಕ್ಕ ಕೊಡ್ಬೇಕು. ಅವನು 50 ರೂಪಾಯಿ ರೊಕ್ಕ ಕೊಡ್ಬೇಕು. 100 ಚಾಟಿ ಏಟು ಎಲ್ಲಾರ ಕೈಯಾಗೂ ಚಪ್ಪಲಲ್ಲಿ ಹೊಡಿತಾರ, ಏನ್ರಲ್ಲಿ ಹೊಡಿತಾರ ಚಪ್ಪಲಲ್ಲಿ ಹೊಡಿತಾರ, ಏನ್ರಲ್ಲಾರು ಹೊಡಿಲಿ ಅವ್ರು ಹೊಡ್ಸ್ಕೊಬೇಕಷ್ಟೇ. ಇಬ್ರಿಗೂ 50 ಏಟು 50,000 ದುಡ್ಡು ಎರಡು ತಕೊಂಡೋಗಿ ಇವ್ರ ಬೆಂಕಿಲತ್ತವ್ರ ಮನ್ಯಾಗ ಕೊಡ್ಬೇಕು. ಶೇಂಗಾನ ಕದ್ದಿ ಮಂದಿನ ಹೆಣ್ಮಕ್ಳನ್ನ ಕರ್ದಾನ ಅಂದ್ರೆ ಎಲ್ಲಾನು ಅವ್ರಾಗ ಕೊಡ್ಬೇಕು. ನಂದು ಇದಾ ತೀರ್ಮಾನ ಐತಿ. ಸರಿ ಗೌಡ್ರ, ಎಲ್ಲಾರು ಚಪ್ಲಿಲೆ ಹೊಡಿರಿ. ಇವ್ರು ಮಾತ್ರ ಸುಮ್ಮನೆ ಬಿಡಕ್ ಹೋಗ್ಬಿಡ್ರಿ. 50 ಏಟು 50,000 ಇಬ್ರು. ಅವತ್ತ 50,000 ಈತ 50,000 ಇಬ್ರು ಕೊಡ್ಲಾಬೇಕು. ಇವತ್ತ ನಮ್ಮ ಮನೇಲಿ ಖಾಲಿ ಮಾಡ್ಬೇಕು. ಪರ್ವತಮ್ಮ ಈಗ ಹೇಳಕತ್ತಾನೆ, ಇವಾಗ ನನ್ ಜೊತೆ ಜಗಳಕ್ ಬೀಳ್ಬೇಡ ನೀನು. ಮೊದ್ಲಾಗ ಖಾಲಿ ಮಾಡ್ರಿ. ನಿಮ್ಮಂತ ನಮ್ಮ ಮಟಿಯಕ್ ಇಲ್ಲ ಅಂದ್ರೂ ನಡೆಯುತ್ತೆ. ನಮ್ಮ ಮನೆ ಪಾಳಾಗ ಬಿದ್ರಿ, ನಮ್ಗದ್ ಬೇಕಾಗಿಲ್ಲ. ಬೇಕಾದ್ರೆ ಖಾಲಿ ಬಿದ್ರು ಚಿಂತಿಲ್ಲ, ಒಟ್ನಾಗ ಖಾಲಿ ಮಾಡ್ರಿ ಮನೆಯ. ಅಡೋ ನಂಗೂ ಇಬ್ರು ಹೆಣ್ಮಕ್ಳವ್ರ ಕಣ. ನಾನೇನ ಮಾಡ್ಲಿ, ಅವಯ್ಯ ತಪ್ಪ ಮಾಡಿರಕ್ಕ ನೀನೋಳೆ. ನನ್ ಗಂಡ ಬೇಕಾರೆ ಇಲ್ಲ ಇರ್ಲಿ, ನಾನೇನ್ ಬೇಡ ಅನ್ನಕ್ಕಿಲ್ಲ. 50,000 ರೂಪಾಯಿ ದುಡ್ಕೊಂಬಂದ್ ಕೊಟ್ಟಿದ್ದ ನಾನು ತಂದು ಕೊಡ್ತೀನಿ. ಆದ್ರೆ ಈಗ ಮನೆ ಖಾಲಿ ಮಾಡ್ಬಿಡು ಅಂತ ಹೇಳ್ಬೇಡ ಕಣ. ನನ್ನ ರೊಕ್ಕ ಕೊಟ್ಟಿ ನಾನು ಎಲ್ಲಾರು ಮನೆ ತಕ್ಕಂತೀನಿ ಕಣ, ಅರ್ಥ ಮಾಡ್ಕೋಣ. ಮನೆನಾರು ತಕ ಪ್ಯಾಲೇಸ್ ನಾರು ಕಟ್ಟ ನನ್ಗೇನಾಗ್ಬೇಕಾಗೈತಿ? ಒಟ್ನಾಗ ಮನೆ ಖಾಲಿ ಮಾಡ್ಬೇಕಂದ್ರೆ ಅಷ್ಟೇ. ನನ್ಗ ಬೆಳಗ್ಗೆ ಎದ್ದು ನೀನು ಬಂದು ಗೊಡೆಯಾಕ ಕಿವಿ ಕೊಟ್ಟು ಕಲ್ಸ್ಕೊಳ್ಳೋದು, ನಾಟಕ ಮಾಡೋದು ಇಂಥವೆಲ್ಲ ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊ. ಇನ್ನು ಹೋಗುತ್ತವ ನಾನು ನೋಡ್ತಾನೆ ನಮ್ಮ ಮಟ್ಟಿ ಎತ್ತಕ್ ಬಂದಾಗಿಂದನೂ ಇತ್ತು. ನಮ್ಮ ಮನೆಗೆ ಕಿವಿ ಮ್ಯಾಗ ಕಲ್ಲಿರ್ತಾವ, ಮತ್ತೆ ಗೋಡೆಯಾಗ ಕಿವಿ ಇರ್ತಾವ. ನೀನು ಇಟ್ಟ ಮಾಡ್ಬಿಟ್ಟಿರ್ತಿ ಬೋಟೈಗಳ. ನೋಡ್ ಪಾರ್ವತಮ್ಮ, ತೀರ್ಮಾನ ಕೊಟ್ಟಾಯ್ತು. 50,000 ಕೊಡ್ಬೇಕು, ಮತ್ತ ಮನೆ ಬಿಟ್ಟು ಕೊಡ್ಬೇಕು ಅವ್ರಗ. ಮತ್ತ ಇಬ್ರು 50,000 ಕೊಡ್ಬೇಕು. ನಿನ್ ಗಂಡಂಗ 50 ಚಾವಟಿ ಏಟ್ ಹೊಡಿತೀವಿ, ಹೊಡ್ಸ್ಕೊಂಡ್ ಹೋಗ್ಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರ, ಈ ಜಯಮ್ಮದು ತಪ್ಪೈತಿ. ಇಲ್ಲ ಅಂದಿರ ನ್ಯಾಯವ ನಾವು ಕೊಟ್ಟಂಗ್ ಕೊಡ್ಬೋದಿತ್ತು. ಅವ್ರೇನಾರು ಬಲವಂತದಿಂದ ಎತ್ಕೊಂಡ್ ಹೋಗೋರೆ ಅಂತಂದ್ರ
ಇವರೇ ಹೋಗವ್ರೆ ಅನ್ವಾಗ ನಾವ್ ಈ ತೀರ್ಮಾನ ಕೊಟ್ಟಿವಿ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ನ್ಯಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.